ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ಹೆಸರನ್ನ ಜಿ ಅಂತ ಬದಲಾಯಿಸಿರೋ ಕೇಂದ್ರದ ನಿರ್ಧಾರವನ್ನು ಕಾಂಗ್ರೆಸ್ ವಿರೋಧಿಸಿದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಸಚಿವರು, ಶಾಸಕರು ಭಾಗವಹಿಸಲಿದ್ದಾರೆ. ಲೋಕಭವನ ಚಲೋ ಮೂಲಕ ಮನ್ರೇಗಾ ಯೋಜನೆ ಮರು ಅನುಷ್ಠಾನ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಿದ್ದಾರೆ. ಇನ್ನು ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಫ್ರೀಡಂ ಪಾರ್ಕ್ ಬಳಿ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು, ಸಿಎಆರ್ ಮತ್ತು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಪಶ್ಚಿಮ ವಿಭಾಗ ಜಂಟಿ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ 4 ಡಿಸಿಪಿಗಳು ಬಂದೋಬಸ್ತ್ ಉಸ್ತುವಾರಿ ವಹಿಸಿದ್ದಾರೆ. ಹಾಗೂ ಕಾಂಗ್ರೆಸ್ ನಾಯಕರು ಲೋಕಭವನ ಚಲೋಗೆ ಕರೆ ಕೊಟ್ಟಿದ್ದು, ಲೋಕಭವನ ಬಳಿಯೂ ಪೊಲೀಸ್ ಸರ್ಪಗಾವಲು ಕೈಗೊಳ್ಳಲಾಗಿದೆ. ಲೋಕಭವನ ಬಳಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರು, ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ನಗರದ ಹೃದಯ ಭಾಗದಲ್ಲೇ ಪ್ರತಿಭಟನೆ ನಡೀತಾ ಇರುವುದರಿಂದ ಸಂಚಾರ ವ್ಯವಸ್ಥೆಯಲ್ಲಿ ಕೂಡ ಅಡಚಣೆಯಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ಜೆಡಿಎಸ್ ದೋಸ್ತಿ ಕೂಡ ಕೌಂಟರ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ಗೆ ಕಾಂಗ್ರೆಸ್ ಶಾಸಕರು ತೋರಿದಂತಹ ಅಗೌರವ ಹಾಗೂ ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣದ ಸಂಬಂಧ ಸಚಿವ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಎದುರು ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸೇರಿದಂತೆ ಉಭಯ ಪಕ್ಷದ ಶಾಸಕರು ಪಾಲ್ಗೊಂಡು ಕಾಂಗ್ರೆಸ್ ಹೋರಾಟಕ್ಕೆ ತಿರುಗೇಟನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ರಾಜ್ಯ ವಿಧಾನ ಮಂಡಲದ ವಿಶೇಷ ಅಧಿವೇಶನದ 3ನೇ ದಿನವಾದ ಇವತ್ತು ರಾಜ್ಯಪಾಲರ ಭಾಷಣದ ಕುರಿತು ಉಭಯ ಸದನದಲ್ಲಿ ಚರ್ಚೆ ನಡೆಯಲಿದೆ. ಇವತ್ತಿನ ಕಲಾಪದಲ್ಲಿ ಬಹುತೇಕ ಸದ್ದು ಗದ್ದಲ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆಳಗ್ಗೆ 11ಕ್ಕೆ ಕಲಾಪ ಆರಂಭ ಆಗಲಿದ್ದು, ಅದೇ ಸಮಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸದನಕ್ಕೆ ಕಾಂಗ್ರೆಸ್ ಸದಸ್ಯರು ತಡವಾಗಿ ಆಗಮಿಸುವ ಸಾಧ್ಯತೆ ಇದ್ದು, ಉಭಯ ಕಲಾಪ ಆರಂಭವೂ ವಿಳಂಬವಾಗುವ ಸಾಧ್ಯತೆ ಇದೆ. ಕಲಾಪ ವಿಳಂಬ ಆದಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳುವ ಸಾಧ್ಯತೆ ಇದ್ದು, ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಲಂಚ ಹಗರಣ ಸೇರಿ ಇತರೆ ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ಕೌಂಟರ್ ಕೊಡೋ ಸಾಧ್ಯತೆಗಳು ಇದೆ. ವಿಧಾನಮಂಡಲ ಅಧಿವೇಶನದ ನಡುವೆ ರಾಜ್ಯ ಸರ್ಕಾರ ಲೋಕಭವನ ಚಲೋ ಹಮ್ಮಿಕೊಂಡಿರುವಂಥದ್ರ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕ ಸುರೇಶ್ ಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಾಲತಾಣದಲ್ಲಿ ಶಾಸಕ ಸುರೇಶ್ ಕುಮಾರ್ ಪೋಸ್ಟ್ ಮಾಡಿದ್ದು, ವಿಧಾನಸಭೆಯ ಅಧಿವೇಶನವನ್ನು ಬೆಳಗ್ಗೆ 10 ಗಂಟೆಗೆ ಕರೆಯಲಾಗಿದೆ. ಮೊದಲು ಪ್ರಶ್ನೋತ್ತರ, ನಂತರ ರಾಜ್ಯಪಾಲರ ಭಾಷಣದ ಮೇಲೆ ಗೊಂದಲ ನಿರ್ಣಯದ ಕುರಿತು ಚರ್ಚೆ ಎಂಬುದು ಅಜೆಂಡಾ. ಆದರೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ಕಾಂಗ್ರೆಸ್ ಲೋಕಭವನ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಧಿವೇಶನದ ಸಮಯದಲ್ಲಿಯೇ ಆಳುವ ಪಕ್ಷ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ತನ್ನ ಶಾಸಕರುಗಳೆಲ್ಲ ಭಾಗವಹಿಸುತ್ತಾರೆ ಅಂತ ಹೇಳಿರುವಂಥದ್ದು ಎಷ್ಟು ಸಮಂಜಸ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪೌರಾಯುಕ್ತಿಗೆ ಧಮಕಿ ಹಾಕಿದ್ದ ಪ್ರಕರಣದಲ್ಲಿ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಚಪ್ಪಲಿ ರಾಜೀವ. ಮಂಗಳೂರಿನಿಂದ ಕೇರಳಕ್ಕೆ ಹೋಗಿದ್ದ ರಾಜೀವ್ ಗೌಡ ನಿನ್ನೆ ಸಂಜೆ ಅರೆಸ್ಟ್ ಆಗಿದ್ದಾನೆ. ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿರುವ ಶಿಡ್ಲಘಟ್ಟ ಪೊಲೀಸರು ಕೇರಳದಿಂದ ನೇರವಾಗಿ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆದರೆ ರಾಜೀವ್ ಗೌಡನನ್ನ ಈವರೆಗೆ ಚಿಕ್ಕಬಳ್ಳಾಪುರಕ್ಕೆ ಕರೆತರದ ಪೊಲೀಸರು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಇನ್ನು ಈವರೆಗೆ ಎಸ್ಪಿ ಕೂಡ ರಾಜೀವ್ ಗೌಡ ಬಂಧನದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಇನ್ನು ಅರೆಸ್ಟ್ ಆಗೋ ಭೀತಿಯಲ್ಲಿದ್ದ ರಾಜೀವ್ ಮಂಗಳೂರಲ್ಲಿ ಉದ್ಯಮಿಯೊಬ್ಬರ ಬಳಿ ಆಶ್ರಯ ಪಡ್ಕೊಂಡಿದ್ದ ಅಂತ ಹೇಳಲಾಗಿತ್ತು. ಉದ್ಯಮಿಯ ಕಾರ್ನಲ್ಲಿ ಕೇರಳಕ್ಕೆ ಎಸ್ಕೇಪ್ ಆಗಿದ್ದ ಅನ್ನೋದು ಗೊತ್ತಾಗಿದೆ. ಇನ್ನು ರಾಜೀವ್ ಗೌಡ ಅರೆಸ್ಟ್ ಆಗಿದ್ದೇ ರೋಚಕ ಅಂತ ಹೇಳಲಾಗಿದೆ. ಕಾರನ್ನ ಜಿಪಿಎಸ್ ಆಧರಿಸಿ ಪೊಲೀಸರು ಶೋಧ ನಡೆಸಿದ್ರು. ಈ ವೇಳೆ ರಾಜೀವ್ ಮಂಗಳೂರಲ್ಲಿ ಇರೋದು ಗೊತ್ತಾಗಿದೆ. ಎಂಜಿ ಹೆಕ್ಟರ್ ಕಾರ್ನಲ್ಲಿ ರಾಜೀವ್ ಮಂಗಳೂರಿಗೆ ಆಗಮಿಸಿದ್ದ ಅಂತ ಹೇಳಲಾಗಿದೆ. ಕಾರ್ ಜಿಪಿಎಸ್ ಆಧರಿಸಿ ತನಿಖೆ ನಡೆಸಿದ್ದ ಪೊಲೀಸರಿಗೆ ರಾಜೀವ ಸಿಕ್ಕಿಬಿದ್ದಿದ್ದಾನೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪೈಪೋಟಿಯನ್ನು ಮಾಡ್ತಿದ್ದಾರೆ. ಡಿಸಿಎಂ ಡಿಕೆಶಿ ಆಪ್ತ ಎಂಎಲ್ಸಿ ರವಿಯು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಜನವರಿ 29ರಂದು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ಇದರ ಮಧ್ಯೆ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರ ಚಹಾಕೂಟ ಸಭೆ ಭಾರಿ ಕುತೂಹಲವನ್ನು ಮೂಡಿಸಿತ್ತು. ಅಲ್ಲದೆ ಸಿಎಂ ಮಧ್ಯಪ್ರವೇಶದಿಂದ ಮತದಾನ ನಡೆಯುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಅನ್ನುವಂಥ ಕುತೂಹಲ ಇದೆ.
ಒಂದೇ ಪ್ರಕರಣ 3 ರಾಜ್ಯಗಳಲ್ಲಿ ಸಂಚಲನ ಸೃಷ್ಟಿಸಿದ್ದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಪೊಲೀಸರು 1000 ಕೋಟಿ ಹಿಂದೆ ಬಿದ್ದಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ರಾಬರಿ ನಡೆದಿತ್ತು. ಟ್ರಕ್ನಲ್ಲಿ 400 ಕೋಟಿ ಹಣ ಸಾಗಿಸ್ತಾ ಇದ್ದಾಗ ರಾಬರಿ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಮಹಾರಾಷ್ಟ್ರದಿಂದ 400 ಕೋಟಿ ರೂಪಾಯಿ ಗರಿ ನೋಟುಗಳನ್ನು ತುಂಬಿಕೊಂಡು ಬರ್ತಾ ಇದ್ದ ಟ್ರಕ್ ಅನ್ನೇ ಹೈಜಾಕ್ ಮಾಡಿದ್ದಾರೆ. ಆದರೆ ಈಗ 400 ಕೋಟಿ ಅಲ್ಲ 1000 ಕೋಟಿ ರೂಪಾಯಿ ಇತ್ತು ಅಂತ ಹೇಳಲಾಗಿದೆ. ತಿರುಪತಿ ಜೊತೆ ಗುಜರಾತ್ ರಾಜಕಾರಣಿಗೂ ಈ ಹವಾಲಾ ಲಿಂಕ್ ಬೆಸೆದುಕೊಂಡಿದೆ. ಇನ್ನು ಹಣ ಯಾರಿಗೆ ಸೇರಿದ್ದು, ಹಣ ಎಲ್ಲಿ ಕೊಂಡೊಯ್ಯಲಾಗಿತ್ತು ಅನ್ನೋ ಬಗ್ಗೆ ಪೊಲೀಸರು ಇವತ್ತು ತನಿಖೆ ಮಾಡ್ತಿದ್ದಾರೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಹಾಡಹಗಲೇ ದರೋಡೆ ನಡೆದಿದೆ. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಜ್ಯುವೆಲರಿ ಶಾಪ್ಗೆ ನುಗ್ಗಿದಂಥ ದರೋಡೆಕೋರರು ಕೆಲವೇ ನಿಮಿಷಗಳಲ್ಲಿ ಚಿನ್ನಾಭರಣವನ್ನು ದೋಚಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಗನ್ ಹಿಡಿದು ಜ್ಯುವೆಲರಿ ಅಂಗಡಿ ದೋಚಿದ್ದಾರೆ. ದರೋಡೆಕೋರರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜ್ಯುವೆಲರಿ ಶಾಪ್ ದರೋಡೆಯಲ್ಲಿ 205 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ದೋಚಲಾಗಿದೆ. ದರೋಡೆ ವೇಳೆ ವಿಡಿಯೋ ಮಾಡಿಕೊಳ್ತಾ ಇದ್ದಂಥ ಅನಿಲ್ ಎಂಬಾತನ ಮೇಲೆ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಪಕ್ಕದಲ್ಲಿದ್ದಂಥ ಆತ್ಮಲಿಂಗ ಹೂಗಾರ ಎಂಬಾತನ ಕಾಲಿಗೆ ಗುಂಡು ತಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರ್ಗಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಆರೋಪಿಗಳನ್ನು ಹಿಡಿಯುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಂದಿದ್ದಾರೆ ಸರ್ ಮಧ್ಯಾಹ್ನ ರೀ ಒಂದು ಫುಲ್ ಪ್ಯಾಕ್ ಅದ ರೀ ಹೆಲ್ಮೆಟ್ ಮಾಸ್ಕ್ ಹಾಕೊಂಡು ಕರಿ ಜಾಕೆಟ್ ಹಾಕೊಂಡು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ತೆಗೆದು ಹೇಳಿದ್ದಾರೆ. ನಿಮ್ಮ ಅಂಗಡಿಗೆ ಎಷ್ಟು ಜನ ಬಂದಿದ್ರು? ಇಬ್ಬರು ಬಂದರು. 40 ಲಕ್ಷ ಬೆಳ್ಳಿ 5 ಲಕ್ಷ. 3 ಗಂಟೆ 30 ನಿಮಿಷಕ್ಕೆ ಬಂದಿದ್ದಾರೆ ಸರ್ ಮಧ್ಯಾಹ್ನ ರೀ ಒಂದು ಫುಲ್ ಪ್ಯಾಕ್ ಅದ ರೀ ಹೆಲ್ಮೆಟ್ ಮಾಸ್ಕ್ ಹಾಕೊಂಡು ಕರಿ ಜಾಕೆಟ್ ಹಾಕೊಂಡು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ತೆಗೆದು ಹೇಳಿದ್ದಾರೆ. ನಿಮ್ಮ ಅಂಗಡಿಗೆ ಎಷ್ಟು ಜನ ಬಂದಿದ್ರು? ಇಬ್ಬರು ಬಂದರು. 40 ಲಕ್ಷ ಬೆಳ್ಳಿ 5 ಲಕ್ಷ. ಗಡ್ಡಿ ಜಾತ್ರೆ ನೋಡಕ್ ಹೋಗಿದ್ದೇವೆ ಸರ್. 12 ತನಕ ಇಬ್ರು ಕುಡಿಯತ್ತಿದ್ದೇವ್ರಿ. 12 ನಂತರ ನಾವು ಹೋದ್ಮ್ಯಾಗ ಒಂದು ಅರ್ಧ ತಾಸಿನ ನಂತರ ಆಗೋದ್ರಿ ಸರ್. ಎಷ್ಟು ಗಂಟೆ ಆಗ್ಯದ? 3:30 ಆಗ್ಯದ. ನಾನು ಫೋನ್ ಮಾಡಿ ಹೇಳಿದ್ರ ಅವ್ರ ಅಂಗಡಿ ಹಿಂಗಾಗ್ಯದ ಲಘು ಬಾ ಅಂತ. 20 ರಿಂದ 25 ವರ್ಷ. ನಮ್ಮ ತಳದ ಅಂಗಡಿ ಹಿಡಿದಲ್ಲಿ ಮನ್ಯಾಗ ಅದರಿ. ಈಗ ನಮ್ಮ ತಳ ಅಂಗಡಿಯಾಗ ಕೇಳೇವ್ರ ಸರ್ ಅಲ್ಲಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಕೊಡಲಾಗಿದೆ. ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದು ಇವತ್ತು ಸಂಜೆ 4 ಗಂಟೆಗೆ ಬೆಂಗಳೂರಿನ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಲ್ಲಿ ವಿಚಾರಣೆ ನಡೆಯಲಿದೆ. ಅರಣ್ಯ ಭೂಮಿ ಒತ್ತುವರಿ ಕೇಸ್ 2011ರಿಂದಲೇ ವಿಚಾರಣೆ ಹಂತದಲ್ಲಿದ್ದು ಇವತ್ತು ತಪ್ಪದೇ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬರೋಬ್ಬರಿ 15 ವರ್ಷಗಳ ಒತ್ತುವರಿ ವಿವಾದ ಇವತ್ತು ಬಗೆಹರಿಯುತ್ತಾ ಅನ್ನೋ ಕುತೂಹಲ ಮೂಡಿದೆ. ಕೋಲಾರದಲ್ಲಿ ಎತ್ತಿನಹೊಳೆ ಯೋಜನೆ ಕಾಮಗಾರಿ ತ್ವರಿತಗೊಳಿಸಲಿಕ್ಕೆ ಬಜೆಟ್ನಲ್ಲಿ 3,000 ಕೋಟಿ ಅನುದಾನ ಕೇಳಿದ್ದೇವೆ ಅಂತ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ. ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವಂತ ಎತ್ತಿನಹೊಳೆ ಯೋಜನೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಈಗಾಗಲೇ ತುಮಕೂರು ಜಿಲ್ಲೆ ದಾಟಿ ಚಿಕ್ಕಬಳ್ಳಾಪುರದ ಒಂದು ಕೆರೆಗೂ ಕೂಡ ಎತ್ತಿನಹೊಳೆ ಯೋಜನೆಯ ನೀರು ತಲುಪಿದೆ. ಯಾವ ಜಿಲ್ಲೆಗೆ ಕುಡಿಯೋ ನೀರು ಕೊಡ್ತೀವೋ ಬಿಡ್ತೀವೋ, ಆದರೆ ಕೋಲಾರ ಜಿಲ್ಲೆಗೆ ಮಾತ್ರ ಕುಡಿಯುವಂತ ನೀರನ್ನು ಹರಿಸೇ ತೀರಿಸ್ತೀವಿ ಅಂತ ಹೇಳಿದ್ದಾರೆ. ಎತ್ತಿನೊಳೆ ಮಾಡ್ತಾ ಇದ್ದೀವಿ. ಎತ್ತಿನೊಳೆ ಅಂತಂದು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ಸರಿ 3,000 ಕೋಟಿ ಕೇಳಿದ್ದೀವಿ. ಕೋಲಾರ ಭಾಗಕ್ಕೆ, ಚಿಕ್ಕಬಳ್ಳಾಪುರ ಭಾಗಕ್ಕೆ ಮತ್ತು ಬ್ಯಾಂಗ್ಳೂರ್ ರೂರಲ್ ಜಾಗಕ್ಕೆ 3 ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಅಂತಲೇ ಮಾಡ್ತಾ ಇರೋದು ಎತ್ತಿನೊಳೆ. ಆ ಎತ್ತಿನೊಳಗೆ 3,000 ಕೋಟಿ ಈ ಸರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿ ಎಮ್. ಎತ್ತಿನೊಳೆ ನಮ್ದೇನು ಕಮಿಟ್ಮೆಂಟ್ ಇದೆ ಅಂತಂದು ಮಾಡ್ಕೊಂಡು ಬರ್ತಾ ಇದ್ವಿ. ಎಂಡ್ ಬಂದು ನಮ್ಮ ಕೋಲಾರ ಎಲ್ಲ ಕೆರೆಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡುವಂಥ ಬಾಧ್ಯತೆ ನಮ್ಮ ಸರ್ಕಾರ ಮಾಡ್ತಾ ಇದ್ವಿ. ಆರಾಮ ತುಮಕೂರು ತನಕ ಬಂದಿದೆ, ಚಿಕ್ಕಬಳ್ಳಾಪುರ ತನಕ ಯಾವುದೋ ಒಂದು ಕೆರೆ ತನಕ ಬಂದಿದೆ. ಯಾರು ಹೇಳಿದ್ದು ಎಲ್ಲ ನೀರು ಬರಿಲ್ಲ ಅಂದರೆ ಏನು ಸರ್ಕಾರ ಸುಮ್ಮನೆ ದುಡ್ಡು ಖರ್ಚು ಮಾಡ್ತದ? 1,000 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಜಾಗವನ್ನು ಕೃಷಿಯೇತರ ಕೆಲಸಕ್ಕೆ ಬಳಕೆ ಮಾಡಿಕೊಂಡಿರುವ ಜಾಗವನ್ನು ಸಕ್ರಮ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅನಧಿಕೃತ ಬಡಾವಣೆಗಳನ್ನು ಸಕ್ರಮ ಮಾಡುವ ಮೂಲಕ ಕಟ್ ಕನ್ವರ್ಷನ್ ಸಮಸ್ಯೆಗೆ ಪರಿಹಾರ ನೀಡುವ ಮಹತ್ವದ ನಿರ್ಧಾರ ಮಾಡಿದೆ ಅಂತ ಪುತ್ತೂರು ಶಾಸಕ ಅಶೋಕ್ ರೈ ತಿಳಿಸಿದ್ದಾರೆ. 2024 ಸೆಪ್ಟೆಂಬರ್ 10ರ ಮೊದಲು ರಚಿಸಲಾದ ಅಕ್ರಮ ಬಡಾವಣೆಗಳನ್ನು ರಾಜ್ಯ ಸರ್ಕಾರ ಈಗ ಸಕ್ರಮಗೊಳಿಸೋಕೆ ಮುಂದಾಗಿದೆ. ಸರ್ಕಾರ ಷರತ್ತುಬದ್ಧವಾಗಿ ಸಕ್ರಮಕ್ಕೆ ಅವಕಾಶ ಕಲ್ಪಿಸಿರುವುದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿದಂತಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಕೃಷಿ ಜಾಗವನ್ನು ಗಟ್ಟು ಮಾಡಿ ಅಫಿಡವಿಟ್ ಮುಖಾಂತರ ಕೃಷಿ ಜಾಗವನ್ನು ಮಾರಿರುವಂಥ ಲೇಔಟ್ ಇದೆ. ಕರ್ನಾಟಕ ಸರ್ಕಾರ ಈಗ ಅದನ್ನು ಸಕ್ರಮ ಮಾಡುವಂಥ ಕೆಲಸವನ್ನು
ಮಾಡಿದೆ. ಈ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ಪುತ್ತೂರು ಸೇರಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಷ್ಟೋ ಜನ ಕಟ್ ಕನ್ವರ್ಷನ್ ಮಾಡಿ ಆನಂತರ ಇವತ್ತಿನವರೆಗೆ ಖಾತೆ ಸಿಗದೆ, ಇವತ್ತಿನವರೆಗೆ ಸಿಂಗಲ್ ಲೇಔಟ್ ಆಗದೆ, ಇವತ್ತಿನವರೆಗೆ ಲೋನ್ ಪಡೆದುಕೊಳ್ಳೋಕ್ಕೆ ಆಗದೆ, ತನ್ನಲ್ಲಿರುವಂಥ 30 ಸೆಂಟ್ ಜಾಗವನ್ನು ಪಾಲು ಮಾಡಿ 100 ಜನ ಮಕ್ಕಳಿಗೆ ಶೇರ್ ಮಾಡಿ ಕೊಟ್ಟಿದ್ರು ಕೂಡ ಆ ಮಕ್ಕಳು ಮನೆ ಕಟ್ಟಲಿಕ್ಕೆ ಅದಕ್ಕೆ ಅವಕಾಶ ಇರಲಿಲ್ಲ. ಅದು ಸಿಂಗಲ್ ಅಪ್ರೂವ್ಡ್ ಲೇಔಟ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಅದು ಅವಕಾಶ ಸಿಗಲಿಲ್ಲ. ಆದರೆ ಈ ಹಿಂದೆ ಇದು ಚಾಲ್ತಿಯಲ್ಲಿತ್ತು, ಅದಕ್ಕೆ ಅಪ್ರೂವಲ್ ಕೂಡ. ಬೇಡ್ತಿ ಮತ್ತು ವರದಾ ನದಿ ಜೋಡಣೆ ಅನುಷ್ಠಾನಕ್ಕೆ ಸಚಿವ ಶಿವಾನಂದ ಪಾಟೀಲ್ ಬೆಂಬಲವನ್ನ ಸೂಚಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದಂಥ ಸಚಿವರು, ಬೇಡ್ತಿ ಮತ್ತು ವರದಾ ನದಿ ಜೋಡಣೆ ಆಗಬೇಕಾಗಿದೆ. ನದಿ ಜೋಡಣೆಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಪ್ರಕೃತಿ ಒಬ್ಬರಿಗೆ ಒಲಿಯುತ್ತದೆ, ಮತ್ತೊಬ್ಬರಿಗೆ ಒಲಿಯೋದಿಲ್ಲ. ಅದನ್ನ ಬಳಕೆ ಮಾಡಿಕೊಳ್ಳುವಂಥ ಸಾಮಾನ್ಯ ಜ್ಞಾನ ಜನರಲ್ಲಿ ಬರಬೇಕಾಗಿದೆ ಅಂತ ಹೇಳಿರುವಂಥ ಸಚಿವರು ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಬೇಡ ಅಂತ ಹೇಳಿದ್ದಾರೆ. ಸಂಪೂರ್ಣ ಬೆಂಬಲ ಅದಕ್ಕಿದೆ. ನಮ್ಮವರು ಹೋಗ್ತಾ ಇದ್ದಾರೆ. ನಾನು ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಸಂಪೂರ್ಣ ಬೆಂಬಲ ಅದಕ್ಕಿದೆ. ನಾವು ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ಅದು ಆಗಬೇಕು. ರೀಸನ್ ಬಿಹೈಂಡ್ ಈಗ ನೋಡಿ, ಪ್ರಕೃತಿ ಒಬ್ಬರಿಗೆ ಒಲಿತದೆ, ಒಬ್ಬರಿಗೆ ಒಲಿಯೋದಿಲ್ಲ. ಅದು ಎಲ್ಲಿ ಒಲಿದಿರ್ತದೆ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ತಕ್ಕಂಥ ಕಾಮನ್ ಸೆನ್ಸು ಇಡೀ ದೇಶದ ಜನರಿಗೆ ಬೇಕು, ರಾಜ್ಯದ ಜನರಿಗೂ ಬೇಕು. ಅದನ್ನೇನೋ ಅದರಲ್ಲಿ ಒಂದು ರಾಜಕಾರಣ ಮಾಡೋದು ಸರಿಯಲ್ಲ ನನಗನ್ಸುತ್ತೆ. ನಮ್ಮ ಸಂಪೂರ್ಣ ಬೆಂಬಲ ಅದಕ್ಕಿದೆ. ಬೀದರ್ನಲ್ಲಿ ಶಾಲೆಗಳ ಅಭಿವೃದ್ಧಿ ಹೆಸರಲ್ಲಿ ಕೆಕೆಆರ್ಡಿಬಿ ಅನುದಾನ ಲೂಟಿ ಆರೋಪದ ಬಗ್ಗೆ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡಿತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಶಾಸಕ ಪ್ರಭು ಚೌಹಾಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಔರಾದ್ ಮತ್ತು ಕಮಲನಗರ ತಾಲೂಕುಗಳ ಶಾಲೆಯ ಹೆಸರಲ್ಲಿ ಗೋಲ್ಮಾಲ್ ಬಗ್ಗೆ KRIDL ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದೀವಿ. 40% ಬಿಲ್ ಆಗಿದೆ, ಬಾಕಿ ಕೆಲಸ ಇನ್ನೂ ಮಾಡಿಲ್ಲ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಶಾಸಕ ಪ್ರಭು ಚೌಹಾಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಂದಮೇಲೆ ನಾನು ಅಧಿಕಾರಿ ಕರೆಸಿ ಮಾತಾಡೀನಿ. ಎಷ್ಟು ಪ್ರತಿ ಕೆಲಸಕ್ಕೆ ನಾನು ಚೆಕ್ ಮಾಡಿದ್ದೀನಿ. 40% ಬಿಲ್ ಆಗಿದೆ, ಬಾಕಿ ಕೆಲಸ ಮಾಡಬೇಕು ಆಗಿದೆ, ಮಾಡಿಲ್ಲ. ಅವರು ಬಿಲ್ ಕಡಿಮೆ ಆಗಿದೆ, ಎಷ್ಟು ಬಿಲ್ ಆಗಿದೆ, ಎಷ್ಟು ಅವರು ಕೆಲಸ ಮಾಡ್ಯಾರ. ನಾವು 2023 ನಾವೇ ಇಟ್ಟಿದ್ದೀನಿ. ನಮ್ಮದೇ ಪಂಡಾವ. ನಾನು ಊರಿಗೆ ಹೋಗಿದ್ದೀನಿ, ಪೂಜಾ ಮಾಡಿದ್ದೀನಿ, ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಮ್ಮ ಹೆಸರು ಹಾಳಾಗಬೇಕು ಪ್ರಯತ್ನ ಅವ. ಕೇವಲ ಪ್ರಭು ಚೌಹಾಣ್ ಹೆಸರು ಹಾಳಾಗಬೇಕು ಈ ಪ್ರಯತ್ನ ಅವ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ನೇತೃತ್ವದಲ್ಲಿ ಕನಕೋತ್ಸವ ನಡೀತಾ ಇದ್ದು, ಡಿಕೆ ಬ್ರದರ್ಸ್ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಂತ ಮಹಿಳೆಯರಿಗೆ ಉತ್ತಮ ಉಡುಗೊರೆ ನೀಡಿದ್ದಾರೆ. ವಾಷಿಂಗ್ ಮಿಷಿನ್, ಟಿವಿ, ಫ್ರಿಡ್ಜ್ ಹಾಗೂ 25,000, 50,000, 1 ಲಕ್ಷ ನಗದು ಬಹುಮಾನ ನೀಡುವ ಮೂಲಕ ಕ್ಷೇತ್ರದ ಮಹಿಳೆಯರಿಗೆ ಉತ್ಸಾಹವನ್ನು ತುಂಬಿದ್ದಾರೆ. ಮಂಡ್ಯದ ಬಿ ಹೊಸೂರು ಕಾಲೋನಿಯಲ್ಲಿ ನೂತನ ಗಾಂಧಿ ಭವನ ನಿರ್ಮಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಗಾಂಧಿ ಭವನವನ್ನು ಉದ್ಘಾಟನೆ ಮಾಡಿದ್ದು, ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿಯವರ ಜೀವನ ತತ್ವ, ಆದರ್ಶಗಳು ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾಹಿತಿ ಪ್ರದರ್ಶನ ಮಾಡಲಾಗಿದೆ. ಉದ್ಘಾಟನೆ ನಂತರ ಸಚಿವರು ಗಾಂಧಿ ಭವನವನ್ನು ವೀಕ್ಷಿಸಿ ಗಾಂಧಿಯವರ ಚಿಂತನೆಗಳು ಇವತ್ತಿನ ತಲೆಮಾರಿಗೆ ಮಾರ್ಗದರ್ಶಿ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇಂದು ಬಹುತೇಕ ವಿಚಾರಣೆ ಮುಗಿಸಿ ಆದೇಶ ಕಾಯ್ದಿರಿಸುವಂತ ಸಾಧ್ಯತೆ ಇದೆ. ಶಾಸಕ ಬೈರತಿ ಬಸವರಾಜ್ ತನಿಖೆಗೆ ಸಹಕರಿಸ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಕೊಡಬಾರದು ಅಂತ ಎಸ್ಪಿಪಿ ವಾದವನ್ನು ಮಂಡಿಸಿದ್ದಾರೆ. ಇನ್ನು ಬೈರತಿ ಪರ ವಾದ ಮಂಡಿಸಿರುವಂತಹ ವಕೀಲ ಸಂದೇಶ್ ಚೌಟ ಬೈರತಿ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ 6 ತಿಂಗಳಿಂದ ಇವರೆಗೂ ನೋಟಿಸೇ ಕೊಟ್ಟಿಲ್ಲ. ವಿಚಾರಣೆಗೆ ಸಹಕರಿಸಲಿದ್ದಾರೆ, ಆದರೆ ರಕ್ಷಣೆ ಬೇಕು ಅಂತ ವಾದಿಸಿದ್ರು. ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ವಿಚಾರಣೆಯನ್ನ ಇಂದಿಗೆ ಮುಂದೂಡಿತ್ತು. ಕೊಪ್ಪಳದ ಕುಕನೂರು ತಾಲೂಕಿನ ಬೆಣಕಲ್ನಲ್ಲಿ ಭಾನುವಾರ ಸಂಜೆ ನಡೆದ ಜನಸಂಪರ್ಕ ಸಭೆಯಲ್ಲಿ ಬಸವರಾಜ ರಾಯರೆಡ್ಡಿ ಮೇಲೆ ಕಲ್ಲೆಸೆದ ಘಟನೆ ನಡೆದಿತ್ತು. ಸಭೆಯಲ್ಲಿ ಬಸವರಾಜ ಮಡಿವಾಳ ಅನ್ನುವವ ಕಲ್ಲೆಸೆದಿದ್ರು.
ಈ ಪ್ರಕರಣ ಸಂಬಂಧ ಬೆಣಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಚನ್ನಬಸಪ್ಪ ಕುಕನೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಬೇಲ್ ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ 2ನೇ ಬಾರಿ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಸುನಿಲ್ ದತ್ ಯಾದವ್ ಅವರ ಪೀಠ ಅರ್ಜಿಯ ವಿಚಾರಣೆ ನಡೆಸಿ ಆದೇಶವನ್ನು ಕಾಯ್ದಿರಿಸಿತ್ತು. ವಿನಯ್ ಕುಲಕರ್ಣಿ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸಿದ್ರು. ಕೊಲೆ ಕೇಸ್ನಲ್ಲಿ ಅರ್ಜಿದಾರರ ಪಾತ್ರ ಇರಲಿಲ್ಲ, ಅರ್ಜಿದಾರರು ಸ್ಥಳದಲ್ಲೂ ಕೂಡ ಹಾಜರಿರಲಿಲ್ಲ ಅಂತ ವಾದಿಸಿದ್ರು. ಸಿಬಿಐ ಪರ ವಾದ ಮಂಡಿಸಿದಂಥ ಪ್ರಸನ್ನಕುಮಾರ್ ಬೇಲ್ ಪಡಿಲಿಕ್ಕೆ ವಿಧಿಸಿದ್ದಂಥ ಷರತ್ತು ಉಲ್ಲಂಘಿಸಿದ್ದಾರೆ ಅಂತ ವಾದಿಸಿದ್ರು. ವಾದ ಪ್ರತಿವಾದ ಆಲಿಸಿದಂಥ ಕೋರ್ಟ್ ಇಂದು ಆದೇಶವನ್ನು ಪ್ರಕಟಿಸಲಿದೆ. ಉಡುಪಿಯಲ್ಲಿ ಪ್ರವಾಸಿ ಬೋಟ್ ಮಗುಚಿ ಬಿದ್ದ ಪ್ರಕರಣದ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ದಾಖಲಾಗಿದ್ದಂಥ 4 ಪೈಕಿ 2 ಸಾವನ್ನಪ್ಪಿದ್ದಾರೆ. ಶಂಕರಪ್ಪ, ಸಿಂಧು ಮೃತ ದುರ್ದೈವಿಗಳು. ನಿನ್ನೆ ಡೆಲ್ಟಾ ಬೀಚ್ನಲ್ಲಿ ಪ್ರವಾಸಿ ಬೋಟ್ ಮಗುಚಿತ್ತು. ಲೈಫ್ ಜಾಕೆಟ್ ಧರಿಸದೆ ಕೆಲ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿದ್ರು. ಇದರಿಂದ ಆಯತಪ್ಪಿ ಬೋಟ್ ಮಗುಚಿತ್ತು. ಅಸ್ವಸ್ಥ 4 ಪ್ರವಾಸಿಗರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಇದರಲ್ಲಿ 2 ಸಾವನ್ನಪ್ಪಿದ್ದು ಧರ್ಮರಾಜ್, ದಿಶಾಗೆ ಚಿಕಿತ್ಸೆ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ಹಂದಿ ಸಾಕಣೆ ಮಾಡುವ ವಿಚಾರ ಸಂಬಂಧ 2 ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದೆ. ಒಂದು ಏರಿಯಾದವರು ಇನ್ನೊಂದು ಏರಿಯಾಕ್ಕೆ ಎಂಟ್ರಿ ಆದ ಹಿನ್ನೆಲೆ ಗುಡಿಸಲಿಗೆ ಬೆಂಕಿ ಇಟ್ಟು ಭಸ್ಮ ಮಾಡಲಾಗಿದೆ. ಒಂದು ಗುಂಪಿನವರು ಇನ್ನೊಂದು ಗುಂಪಿನವರಿಗೆ ಊರು ಬಿಡುವಂತೆ ಧಮಕಿ ಹಾಕಿ ಮಾರಣಾಂತಿಕ ಹಲ್ಲೆ ಕೂಡ ಮಾಡಿದ್ದಾರೆ. ಗಲಾಟೆಯಲ್ಲಿ 4 ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಬೀಳಗಿ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಕೊಪ್ಪಳದ ಶಹಾಪುರ ಗ್ರಾಮದಲ್ಲಿ ಕೋತಿಗಳ ಉಪಟಳದಿಂದ ಜನರು ಬೇಸತ್ತಿದ್ದಾರೆ. ಕೋತಿಗಳು ಮನೆಯ ಒಳಗಡೆ ನುಗ್ಗಿ ಭಯ ಹುಟ್ಟಿಸಿದ್ವು. ಮಕ್ಕಳು ಹಾಗೂ ವೃದ್ಧರ ಮೇಲೆ ದಾಳಿ ಆರ್ಭಟ ಜೋರಾಗಿತ್ತು. ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದಂಥ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಕೋತಿಯನ್ನ ಬೋನಿನಲ್ಲಿ ಹಿಡಿದು ಗುಡ್ಡ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಇದರಿಂದ ಶಹಾಪುರ ಗ್ರಾಮಸ್ಥರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಚಿರತೆ ಹಾವಳಿ ಮಿತಿ ಮೀರಿದೆ. ಗೋಂದಿ ಗ್ರಾಮದಲ್ಲಿ ಕೊಟ್ಟಿಗೆಯಲ್ಲಿದ್ದ ಕುರಿಯ ಮೇಲೆ ಚಿರತೆ ದಾಳಿ ನಡೆಸಿದೆ. ಈ ಹಿಂದೆ ಗಂಗಾನಾಯಕ್ ಅನ್ನುವವರ ಸಾಕು ನಾಯಿಯನ್ನ ಕಚ್ಚಿಕೊಂಡು ಹೋಗಿದ್ದ ಚಿರತೆ ಇದೀಗ ಮತ್ತೆ ದಾಳಿ ಮಾಡಿದೆ. ಸದ್ಯ ರೈತರ ಮನವಿಯ ಮೇರೆಗೆ ಮನೆ ಮುಂದೆಯೇ ಅರಣ್ಯಾಧಿಕಾರಿಗಳು ಬೋನ್ ಇಟ್ಟು ಹೋಗಿದ್ರು. ಆದರೂ ಬೋನಿಗೆ ಬೀಳದ ಚಿರತೆ ಕುರಿಯನ್ನೇ ಬೇಟೆ ಆಡಿದೆ. ಸದ್ಯ ಚಿರತೆ ದಾಳಿಯಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿಯ ವೀರಭದ್ರೇಶ್ವರ ನಗರದಲ್ಲಿ ಪ್ಲಾಸ್ಟಿಕ್ ಪೈಪ್ಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡು ಉರಿದಂಥ ಘಟನೆ ನಡೆದಿದೆ. ಬೆಂಕಿಯ ತೀವ್ರತೆಗೆ ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿತ್ತು. ಕ್ಷಣಾರ್ಧದಲ್ಲಿ ಲಕ್ಷಾಂತರ ಮೌಲ್ಯದ ಪೈಪ್ಗಳು ಸುಟ್ಟು ಭಸ್ಮ ಆಗಿವೆ. ಸದಾಶಿವ ರೆಡ್ಡಿ ಎಂಬುವರಿಗೆ ಸೇರಿದಂಥ ಪೈಪ್ಗಳಿಗೆ ಬೆಂಕಿ ಬಿದ್ದು ಭಸ್ಮವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತೆ ಕೆಲಸವನ್ನು ಮಾಡಿದ್ದಾರೆ.
ಮಂಗಳೂರು ವಿಶ್ವವಿದ್ಯಾಲಯದ ಬಳಿ ಬೆಂಕಿ ಅವಘಡ ಸಂಭವಿಸಿತ್ತು. ಸುಮಾರು 1 ಎಕರೆ ಬಯಲು ಪ್ರದೇಶದಲ್ಲಿ ಬೆಂಕಿ ಆವರಿಸಿಕೊಂಡಿತು. ಏಕಾಏಕಿ ಹಬ್ಬಿದ ಬೆಂಕಿಯಿಂದ ಕೆಲಕಾಲ ಆತಂಕ ಮನೆ ಮಾಡಿತು. ಮುಡಿಪು ಮೆಲ್ಕಾರ್ ರಸ್ತೆ ಪಕ್ಕದವರೆಗೂ ಬೆಂಕಿಯ ತೀವ್ರತೆ ಆವರಿಸಿತ್ತು. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಕೋಲಾರದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಮುಳುಬಾಗಿಲು ತಾಲೂಕಿನ ತಿಮ್ಮರಾವತಹಳ್ಳಿ ಧ್ವಜಸ್ತಂಭದ ಕಟ್ಟೆಯ ಮುಂಭಾಗದ ನಾಮಫಲಕವನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಮುಖಂಡರು ಧ್ವಜಸ್ತಂಭದ ಕಟ್ಟೆಯಲ್ಲಿ ಅಳವಡಿಸಿದಂಥ ನಾಮಫಲಕವನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಾರದಲ್ಲಿ 5 ದಿನ ಕರ್ತವ್ಯ, ಪ್ರತಿ ಶನಿವಾರ ರಜೆ ದಿನಕ್ಕೆ ಪರಿಗಣಿಸಬೇಕು ಅಂತ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಇವತ್ತು ಎಸ್ಬಿಐ ಬ್ಯಾಂಕ್ ನೌಕರರು ಧರಣಿ ಸತ್ಯಾಗ್ರಹ ಮಾಡಲಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಬ್ಯಾಂಕ್ಗಳ ಸಂಯುಕ್ತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ವೀರೇಶ್ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಲಿದೆ. ಎಸ್ಬಿಐ ಬ್ಯಾಂಕ್ ಮುಂದೆ ನಡೆಯಲಿರುವ ಸತ್ಯಾಗ್ರಹದಲ್ಲಿ 100ಕ್ಕೂ ಹೆಚ್ಚು ಬ್ಯಾಂಕ್ ನೌಕರರು ಭಾಗಿಯಾಗಲಿದ್ದು, ವಾರದ 5 ದಿನ ಕರ್ತವ್ಯ ಮಾಡೋಕೆ ಪ್ರತಿ ಶನಿವಾರ ರಜೆ ಕೊಡಬೇಕು ಅಂತ ಆಗ್ರಹಿಸಲಿದ್ದು, ಇವತ್ತು ಬ್ಯಾಂಕ್ ವಹಿವಾಟು ಬಂದ್ ಆಗಲಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ 195ನೇ ಹುತಾತ್ಮ ದಿನವನ್ನು ಆಚರಿಸಲಾಯಿತು. ಕೆಜಿಪಿ ಫೌಂಡೇಶನ್ ಅಧ್ಯಕ್ಷ ಶ್ರೀಗಂಧ್ ಸೇಠ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಬಾಗಲಕೋಟೆಯ ಸಿದ್ದರಕೊಳ್ಳದ ಶಿವಕುಮಾರ ಸ್ವಾಮೀಜಿ ಸಾನ್ನಿಧ್ಯತೆ ವಹಿಸಿದರು. ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಗಣ್ಯರಿಗೆ ರಾಯಣ್ಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ವೇಳೆ ಮಲ್ಲಕಂಬ ಪ್ರದರ್ಶನ ಸೇರಿದಂತೆ ಜನಪದ ಕಲೆಗಳ ಪ್ರದರ್ಶನ ಆಯಿತು. ಮುಖಾಂತರ ಈ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ ಆಯೋಜಿಸಿರುವ ಫ್ಲವರ್ ಶೋಗೆ ತೆರೆ ಬಿದ್ದಿದೆ. ನಿನ್ನೆ ಒಂದೇ ದಿನ 1.9 ಲಕ್ಷ ಜನ ಫ್ಲವರ್ ಶೋ ವೀಕ್ಷಣೆ ಮಾಡಿದ್ದಾರೆ. ಈ ಮೂಲಕ ಇದೇ ಮೊದಲ ಬಾರಿಗೆ ಜನವರಿಯ ಫಲಪುಷ್ಪ ಪ್ರದರ್ಶನಕ್ಕೆ 2.74 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ನಿನ್ನೆ 1.9 ಲಕ್ಷ ಜನ ಫ್ಲವರ್ ಶೋ ವೀಕ್ಷಣೆಯಿಂದ ಬರೋಬ್ಬರಿ 65 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣ ಸಂಗ್ರಹ ಆಗಿದೆ ಅಂತ ತೋಟಗಾರಿಕೆ ಇಲಾಖೆ ಮಾಹಿತಿ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಚಳಿ ಜೊತೆಗೆ ಮಳೆಯಾಗುವಂತ ಮುನ್ಸೂಚನೆ ಸಿಕ್ಕಿದೆ. ಬೆಂಗಳೂರು ನಗರದಲ್ಲಿ ತೀವ್ರ ಚಳಿ ದಾಖಲಾಗ್ತಾ ಇತ್ತು. ಇದರ ಜೊತೆಗೆ ಮುಂದಿನ 3 ದಿನಗಳ ಕಾಲ ಸಾಧಾರಣ ರೀತಿಯಲ್ಲಿ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕಳೆದ 2 ದಿನದಿಂದ ಸಂಜೆ ಬಳಿಕ ನಗರದಲ್ಲಿ ಸಾಧಾರಣ ರೀತಿಯಲ್ಲಿ ಮಳೆ ಸುರಿತಾ ಇದ್ದು, ಇದೇ ವಾತಾವರಣ ಮುಂದುವರಿಯುವಂತ ಸಾಧ್ಯತೆ ಇದೆ. ಸದ್ಯ ನಗರದಲ್ಲಿ ಕನಿಷ್ಠ 16 ಸೆಲ್ಸಿಯಸ್ ಹಾಗೂ ಗರಿಷ್ಠ 24 ಡಿಗ್ರಿ ತಾಪಮಾನ ದಾಖಲಾಗಿದೆ. ಹಾವೇರಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಶಿಶುಪಾಲನಾ ಕೇಂದ್ರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಉದ್ಘಾಟನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಯ ಕೆಲಸಕ್ಕೆ ಬರುವ ಮಹಿಳಾ ಸಿಬ್ಬಂದಿ ಅನುಕೂಲದ ದೃಷ್ಟಿಯಿಂದ ಈ ಶಿಶುಪಾಲನಾ ಕೇಂದ್ರ ತೆರೆಯಲಾಗಿದೆ. ಮಕ್ಕಳ ಆಟಿಕೆ ಸಾಮಾನುಗಳು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ.